ನೀವು ನನಗೆ ಸವಾಲೆಸೆಯುತ್ತಿದ್ದೀರಾ? ಶನಿದೇವನಿಗೆ ತುಂಬಾ ಅಹಂಕಾರ ಇದೆ ಅಲ್ಲವೇ ನಿಮ್ಮ ಶಕ್ತಿಯ ಮೇಲೆ? ನಿಮಗೆ ನಿಮ್ಮ ಈ ದುಸ್ಸಾಹಸಗಳ ಮೇಲೆ ಅಂಕುಶವಾಕಲು ನಾವು ಇದನ್ನೆಲ್ಲ ಮಾಡಬೇಕಾಯಿತು ಮಾರುತಿ. ನಿಮ್ಮ ಪರಿವಾರದ ಮೇಲೆ ಅಮಂಗಳದ ಛಾಯೆ ಮೂಡಿತ್ತು. ಇದರ ಕಾರಣದಿಂದ ನಿಮ್ಮ ತಂದೆ ಕೇಸರಿ, ನಿಮ್ಮ ಚಿಕ್ಕಪ್ಪ ಸುಗ್ರೀವ ಒಬ್ಬರ ಪ್ರಾಣವನ್ನೊಬ್ಬರು ತೆಗೆಯಲು ಸಿದ್ಧರಾಗಿದ್ದರಲ್ಲವೇ? ನಿಮಗೆ ಪಾಠ ಕಲಿಸುವುದಕ್ಕಾಗಿಯೇ ನಾವು ನಿಮ್ಮ ತಾಯಿಯನ್ನು ವಶಪಡಿಸಿಕೊಂಡೆವು ಮಾರುತಿ. ಮತ್ತು ಆ ಘಾತಕ ಸಂಕ್ರಮಣ ಮತ್ತು ಕೊನೆಯದಾಗಿ ನೀವು ನಮ್ಮ ತಾಯಿಯನ್ನ ನಮ್ಮಿಂದ ಕಿತ್ಕೊಂಡ್ರಿ. ನಾವು ಇದನ್ನೆಲ್ಲ ಮಾಡಿದ್ದು ಒಂದೇ ಕಾರಣಕ್ಕೆ, ಏಕೆಂದರೆ ನೀನು ಮಾರುತಿ, ನೀನು ನಿನ್ನ ನಿಯಂತ್ರಣದಲ್ಲಿರಬೇಕೆಂದು. ನೀವು ನಮ್ಮ ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮ ಮಾತೆಯ ವಿಷಯದಲ್ಲೂ ಕೂಡ ಅಪರಾಧಿ. ಇದಕ್ಕೆ ಸರಿಯಾದ ಶಿಕ್ಷೆಯನ್ನ ನಾವು ನಿಮಗೆ ಕೊಡ್ತೀವಿ. ಇದೇ ನೋಡಿ ಮಾರುತಿಯ ನ್ಯಾಯ. ಜೈ ಶ್ರೀರಾಮ. ಇದು ನಿನ್ನ ಜೀವನದ ಅಂತಿಮ ಯುದ್ಧ ಮಾರುತಿ. ನಿನ್ನ ಎಲ್ಲಾ ಶಕ್ತಿಗಳನ್ನು ಉಪಯೋಗಿಸು. ಈ ಭೀಷಣ ಯುದ್ಧದ ಅಂತ್ಯವೇನು ಸ್ವಾಮಿ? ಇದರ ಆರಂಭ ಮತ್ತು ಅಂತ್ಯ ಎರಡೂ ಪೂರ್ವ ನಿರ್ಧರಿತವಾಗಿದೆ ದೇವಿ. ಪೂರ್ವ ನಿರ್ಧರಿತವೇ? ಅಂದರೆ ಮಾರುತಿ ಮತ್ತು ಶನಿದೇವನ ಈ ಯುದ್ಧ ಯಾವುದೇ ಪರಿಸ್ಥಿತಿಯಲ್ಲೂ ತಡೆಯಲು ಆಗುತ್ತಿರಲಿಲ್ಲ. ನೀವೇ ಹೇಳಿ ಪ್ರಭು, ಕರ್ಮಫಲಗಳ ದಾತ ಶನಿದೇವನಿಗೆ ಇದು ಶೋಭೆ ತರುವುದೇ? ಇದೇ ಶನಿದೇವನ ಕರ್ಮದ ಫಲ ದೇವಿ. ಶನಿದೇವ ತನ್ನ ಕರ್ಮ ಫಲಗಳನ್ನು ನಿರ್ಧರಿಸುವ ಅಧಿಕಾರ ಮತ್ತು ಗೌರವವನ್ನು ಮರೆತಿದ್ದರು. ದೇವತೆಗಳಿಂದ ಮಾರುತಿಗೆ ಸಿಕ್ಕಿರುವ ಅಪಾರ ದಿವ್ಯ ಶಕ್ತಿಗಳನ್ನು ಅವರು ಶನಿ ನಿಯಮಕ್ಕೆ ವಿರುದ್ಧ ಎಂದು ಭಾವಿಸಿದರು. ಮಾರುತಿಯ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರಿದರು. ನಂತರ ಅವರಿಗೆ ಭಯ ಕಾಡಲು ಆರಂಭವಾಯಿತು. ಅದೇನೆಂದರೆ, ಒಬ್ಬ ವಾನರ ಬಾಲಕನಿಂದ ಸೋತರೆ ಸಮಸ್ತ ಸೃಷ್ಟಿಯಲ್ಲಿ ತನ್ನ ಪ್ರತಿಷ್ಠೆ ಕಡಿಮೆಯಾಗುವುದೆಂದು. ವಿಷಯ ನ್ಯಾಯಪರವಾಗಲಿಲ್ಲ. ಅವರ ವ್ಯಕ್ತಿಗತ ಹಠವಾಗಿ ಹೋಯಿತು. ಅರ್ಥಾತ್ ಅಹಂಕಾರ ಮತ್ತು ಪ್ರತಿಷ್ಠೆ ಶನಿದೇವನಂತ ದೇವತೆಯನ್ನು ಸಹ ತನ್ನ ವಶಕ್ಕೆ ತೆಗೆದುಕೊಂಡಿತು. ಅದರ ಪರಿಣಾಮವೇನಾಗುವುದೆಂದು ಮುಂದೆ ನೀವೇ ನೋಡಿ ದೇವಿ. ಏನಾಯಿತು ವಾನರ ಬಾಲಕ ನಿನ್ನ ಶಕ್ತಿಗಳಿಗೆ? ಎಲ್ಲಿ ಹೋದವು ನಿನ್ನ ಶಕ್ತಿಗಳು? ನಿನ್ನ ಮಾತೆಯ ಮೃತ್ಯುವಿನ ಶೋಕ ನಿನ್ನನ್ನು ದುರ್ಬಲಗೊಳಿಸಿದೆ. ಮಾತೆಯ ಜಾತಕದಲ್ಲಿ ಮೃತ್ಯು ಯೋಗ ಇರಲಿಲ್ಲ ಶನಿದೇವ. ಏನಾದ್ರೂ ಆಗ್ಲಿ, ನಾವು ಅವರನ್ನ ಕರ್ಕೊಂಡು ಹೋಗ್ತೀವಿ. ಜೈ ಶ್ರೀರಾಮ. ಮಹಾರಾಜ, ಆದಷ್ಟು ಬೇಗ ನೀವು ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ. ಸಮಯ ಕಡಿಮೆ ಇದೆ.
ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ನಾಲ್ಕು ಯುಗಗಳಲ್ಲೂ ನಿನ್ನ ಪ್ರತಾಪ, ಜಗವನ್ನು ಬೆಳಗಿದ ತೋರುತ್ತ ದೀಪ. ರೂಪನೆ ಕೇಸರಿಸುತ್ತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. 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 ಅಸಂಭವ, ಇದೇನಾಗುತ್ತಿದೆ? ನಾವು ಸ್ವಯಂ ನಮ್ಮನ್ನು ಏಕೆ ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ? ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ. ತ್ರಾಹಿ ಮಾಂ, ತ್ರಾಹಿ ಮಾಂ, ತ್ರಾಹಿ ಮಾಂ, ತ್ರಾಹಿ ಮಾಂ. ಮಾರುತಿ, ಕೃಪೆ ಮಾಡಿ ಶನಿದೇವರನ್ನು ರಕ್ಷಿಸಿ. ಕರ್ಮ ಫಲದ ದಾತನೆ ನಾಶವಾದರೆ ಈ ಸೃಷ್ಟಿಯಲ್ಲಿ ಪಾಪ ಮತ್ತು ಪುಣ್ಯಗಳ ಸಮತೋಲನೆ ಹಾಳಾಗಿ ಬಿಡುತ್ತದೆ. ಸಮಸ್ತ ಪೃಥ್ವಿವಾಸಿಗಳು ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಅಂಜನಿ ಪುತ್ರ. ನಾರಾಯಣ ನಾರಾಯಣ. ನಾನು ಮಹಾದೇವನ ಪರಮಭಕ್ತ ದದೀಚಿ ಭವಿಷ್ಯ ನುಡಿಯುತ್ತಿದ್ದೇವೆ. ಮುಂದಿನ ತ್ರೇತಾಯುಗದಲ್ಲಿ ನಿಮ್ಮನ್ನು ದಂಡಿಸಲು ಬರುತ್ತಾರೆ ಒಬ್ಬ ಮಹಾಬಲಿ ವಾನರ. ಸತ್ಯವಚನ ಋಷಿ ದದೀಚಿ, ನಿಮ್ಮ ಮಾತು ಸತ್ಯವಾಯಿತು ಋಷಿ ದದೀಚಿ. ಉತ್ತಮವಾದ ನ್ಯಾಯ ನಿಮ್ಮದು ಪ್ರಭು. ನಾವು ಈ ದಂಡನೆಗೆ ಯೋಗ್ಯರು. ನಾರಾಯಣ ನಾರಾಯಣ. ಇದಕ್ಕೆ ಯೋಗ್ಯರು ನಾವು. ಮಹಾದೇವ, ಮಹಾದೇವ, ಮಹಾದೇವ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶ. ಮಾರುತಿ, ನಾವು ನಿಮ್ಮ ಮಾತೃಶ್ರೀಯವರನ್ನು ಶನಿಮಾರಕ ದೋಷದಿಂದ ಮುಕ್ತಗೊಳಿಸುತ್ತಿದ್ದೇವೆ. ಹನುಮಂತ ಜ್ಞಾನ
ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಯ ಸಂಗಿ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಿನ್ನಯ ಹೃದಯದಿ ರಾಮನು ನೆಲೆಸಿ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ ಜನುಮ ಜನುಮಗಳ ದುಃಖವ ಕಳೆವನು ಅಂತ್ಯದಿ ರಾಮನ ಪುರವ ಸೇರುವನು ಪ್ರಾಣದೇವನು ರಾಮದೂತನು ವಾಯು ಜೀವೋತ್ತಮ ನಾಲ್ಕು ಯುಗಗಳನ್ನು ನಿನ್ನ ಪ್ರತಾಪ ಜಗವನು ಬೆಳಗಿದ ತೋರುತ ದೀಪ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಅಂಜನಿ ನಮಗೆ ನಮ್ಮ ಅಪರಾಧದ ಅರಿವಾಗಿದೆ ಮಾರುತಿ. ನಿಮ್ಮ ಮಾತೃಶ್ರೀಯವರನ್ನು ಶನಿಮಾರಕ ದೋಷದಿಂದ ಮುಕ್ತಗೊಳಿಸಿದ್ದೇವೆ. ಹೇ ಮಾರುತಿ, ನಿಮ್ಮ ಮಾತೆಯ ಪ್ರಾಣವನ್ನು ಹಿಂತಿರುಗಿಸಿದ್ದೇವೆ. ಇದೆಲ್ಲ ಏನು ಸ್ವಾಮಿ? ನಾವು ಹೇಗೆ ಇಲ್ಲಿ? ಅದು ನೀವು ಅಂಜನಿ, ನಿಮಗೇನಾಗಿಲ್ಲ ತಾನೆ? ಹಾ, ನಮಗೇನು ಆಗಿಲ್ಲ. ಆದರೆ ನಮಗೆ ಚಿತೆ, ನಾವು ಚಿತೆಯಲ್ಲಿ ಭಸ್ಮವಾಗಿ ಬಿಡುತ್ತಿದ್ದೆವು. ಏನಿದು ಸ್ವಾಮಿ? ನಿಮ್ಮನ್ನು ಕಳೆದುಕೊಂಡೆವೆಂದು ನಾವೆಲ್ಲರೂ ಅಂದುಕೊಂಡಿದ್ದೆವು. ನೀವಿಲ್ಲದೆ ನಾವು ಹೇಗೆ ಬದುಕುವುದು ಎಂದು ಯೋಚಿಸುತ್ತಿದ್ದೆವು ಅಂಜನಿ. ಸ್ವಾಮಿ, ನನಗೇನು ಅರ್ಥ ಆಗ್ತಾ ಇಲ್ಲ. ದೇವಿ ಅಂಜನಿ, ನಿಮಗೆ ತಿಳಿದಿದೆಯೇ ಮಹಾರಾಣಿ, ನಿಮಗಿಂದು ಪುನರ್ಜನ್ಮ ಲಭಿಸಿದೆ. ಶನಿಯ ವಕ್ರದೃಷ್ಟಿಯೇ ಇದಕ್ಕೆಲ್ಲ ಕಾರಣವೆಂದು ನಮಗನಿಸುತ್ತಿದೆ. ಶನಿ ವಕ್ರದೃಷ್ಟಿ? ಹೌದು ದೇವಿ. ಇಂದು ಇಲ್ಲಿ ಏನೆಲ್ಲ ನಡೆಯಿತೋ ಅದು ಯಾವ ದಿವ್ಯ ಚಮತ್ಕಾರಕ್ಕೂ ಕಡಿಮೆ ಇರಲಿಲ್ಲ. ದೇವಿ, ಇದನ್ನೊಂದು ಕೆಟ್ಟ ಕನಸೆಂದು ಮರೆತು ಬಿಡಿ. ಹೌದು ಅಂಜನಿ, ಮಹಾದೇವನ ಕೃಪೆಯಿಂದ ನಿಮಗೆ ಹೊಸ ಜೀವನ ಪ್ರಾಪ್ತಿಯಾಗಿದೆ. ಹೇ ಮಹಾದೇವ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಮಾರುತಿ, ಮಾರುತಿ, ಮಾರುತಿ ಇಲ್ಲಿ ಸ್ವಾಮಿ. ಮಾರುತಿ, ನನ್ನ ಮಾತನ್ನು ಕೇಳಿ. ಮಾರುತಿ, ಮಾರುತಿ ಇಲ್ಲಿ. ಅದು ಮಾರುತಿ, ನಿಮ್ಮನ್ನು ಕಳೆದುಕೊಂಡ ನೋವಿನಲ್ಲಿ ಪುತ್ರ ಮಾರುತಿ ದುಃಖ ತಪ್ತರಾಗಿ ಅವರು 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 ಅವರಂದ್ರೇನು ಸ್ವಾಮಿ? ರಾಣಿ ಮಾತೆ, ಯುವರಾಜ ಮಾರುತಿಯವರು ಅರಮನೆಯಲ್ಲಿರಲಿಲ್ಲ. ಅರಮನೆಯಲ್ಲಿ ಇಲ್ವಾ? ಅಂದ್ರೆ ಏನರ್ಥ? ನೀವು ಚಿಂತಿಸಬೇಡಿ, ನಾವು ಸೈನಿಕರನ್ನು ಕಳುಹಿಸಿದ್ದೇವೆ. ಅವರು ಕರೆದುಕೊಂಡು ಬರುತ್ತಾರೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಮಾರುತಿ, ನಾವು ಈ ರುದ್ರಭೂಮಿಯಲ್ಲಿರುವ ವಿಷಯ ಕೂಡ ಅವರಿಗೆ ತಿಳಿದಿಲ್ಲ. ಬಹುಶಃ ಅವರು ಅರಮನೆಗೆ ತೆರಳಿರಬಹುದು. ನಾವೀಗಲೇ ಅರಮನೆಗೆ ಹೋಗುವುದು ಉಚಿತವೆನಿಸುತ್ತಿದೆ. ನಾನು ಮಾರುತಿ ಹತ್ರ ಹೋಗ್ಬೇಕು. ಬನ್ನಿ. ಶನಿದೋಷವನ್ನು ಶನಿದೇವರು ಮಾತ್ರ ನಿವಾರಿಸಲು ಸಾಧ್ಯ. ಮಾರುತಿಯ ಅನುಪಸ್ಥಿತಿಗೂ ಇಲ್ಲಿ ಶನಿದೋಷ ನಿವಾರಣೆಯಾದುದಕ್ಕೂ ಏನಾದರೂ ಸಂಬಂಧವಿರಬಹುದೇ? ಮಹಾಪಾಪವಾಯಿತು ನಮ್ಮಿಂದ. ನಮ್ಮ ಬಗ್ಗೆಯೇ ನಮಗೆ ನಾಚಿಕೆಯಾಗುತ್ತಿದೆ. ನಮ್ಮ ಅಸ್ತಿತ್ವ ಕರ್ಮಫಲದಾತನೆಂಬ ನಮ್ಮ ಪದವಿಯಿಂದಲೇ ಇದೆ. ನಾವು ಸ್ವಯಂ ನಮ್ಮನ್ನು ಆ
ಪದವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆವು. ನ್ಯಾಯದ ನೆಪದಲ್ಲಿ ನಾವು ನಮ್ಮ ಪ್ರಬಲತೆ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದೆವು. ಹೇ ಮಾರುತಿ, ನಮ್ಮಿಂದ ಅಪರಾಧವಾಗಿದೆ. ನಾವು ಶಿಕ್ಷೆಗೆ ಅರ್ಹರು ಪ್ರಭು. ನಮ್ಮ ಅಮ್ಮ ಹೇಳ್ತಿದ್ರು, ಯಾರು ತಮ್ಮ ತಪ್ಪನ್ನ ಒಪ್ಕೊಳ್ತಾರೋ ಅವರು ಶಿಕ್ಷೆಗಲ್ಲ ಕ್ಷಮೆಗೆ ಯೋಗ್ಯರು ಅಂತ. ನಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಶನಿದೇವ. ನಮ್ಮ ಅಮ್ಮ ಬಂದು ನಮ್ಮನ್ನ ಪ್ರೀತಿಯಿಂದ ಅಪ್ಕೊಳ್ಳೋ ಸಮಯಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ವಿಶಾಲ ಹೃದಯ ನಿಮ್ಮದು ಪ್ರಭು. ಹಾಗೆ ಹೇಳ್ಬಿಡಿ ಶನಿದೇವ. ಸರಿಯಾದ ಸಮಯದಲ್ಲಿ ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದೆ. ಅದೇ ತುಂಬಾ ದೊಡ್ಡ ವಿಷಯ. ನಿಮಗ್ ಹೇಗ್ ಹೇಳುದು ಶನಿದೇವ? ಮಾತೆಯ ಬಾಯಿಂದ ಮಾರುತಿ ಅನ್ನೋ ಮಾತನ್ನ ಕೇಳ್ಬೇಕು ಅಂತ ನಮ್ಮ ಮನಸ್ಸು ಚಡಪಡಿಸ್ತಾ ಇದೆ. ಮಾತೆಯನ್ನ ನೋಡೋ ಆಸೆ ಪ್ರತಿ ಕ್ಷಣ ಹೆಚ್ಚಾಗ್ತಾನೇ ಇದೆ. ಹೇ ಮಾರುತಿ, ನಮ್ಮ ಅಹಂಕಾರದಲ್ಲಿ ನಾವು ಮರೆತು ಬಿಟ್ಟೆವು. ಒಬ್ಬ ಪುತ್ರನಿಗೆ ತನ್ನ ತಾಯಿಯ ವಾತ್ಸಲ್ಯ ಎಷ್ಟಿರುತ್ತದೆ ಎಂದು. ನಮ್ಮನ್ನು ಕ್ಷಮಿಸಿಬಿಡಿ ಪ್ರಭು. ದೇವಿ ಅಂಜನಾಳಂತಹ ದೈವಿಕ ಸ್ತ್ರೀಯ ಮೇಲೆ ನಾವು ನಮ್ಮ ವಕ್ರದೃಷ್ಟಿಯ ವಿಕೋಪ ಬೀರಿದೆವು. ಧಿಕ್ಕಾರವಿರಲಿ ನಮ್ಮ ಮೇಲೆ ಪ್ರಭು, ಧಿಕ್ಕಾರವಿರಲಿ. ನಮ್ಮ ಮಾತೆ ಸುರಕ್ಷಿತವಾಗಿದ್ದಾರೆ ಅಲ್ವಾ? ಮತ್ತೆ ಯಾಕೆ? ಏಕೆಂದರೆ ಆ ಮಹಾಪಾಪದ ಕಳಂಕ ನಮ್ಮ ಮೇಲಿದೆ ಮಾರುತಿ, ನಮ್ಮ ಮೇಲೆ. ಮತ್ತು ಈ ಪಾಪವನ್ನು ನಾವೇ ಅಳಿಸಬಲ್ಲೆವು. ಸತ್ಯವೇನೆಂದರೆ ಯಾವ ಮಾತೆಗೆ ನಿಮ್ಮಂತಹ ಪುತ್ರನಿರುವನೋ ಅವರನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ಆದರೂ ನಾವು ಕರ್ಮಫಲದಾತ ಶನಿದೇವ ವಚನ ನೀಡುತ್ತಿದ್ದೇವೆ ನಿಮಗೆ. ನಿಮ್ಮ ಮಾತೃಶ್ರೀಯವರ ಮೇಲೆ ನಮ್ಮ ವಕ್ರದೃಷ್ಟಿ ಎಂದಿಗೂ ಬೀಳುವುದಿಲ್ಲ. ನಮ್ಮಿಂದ ಅವರಿಗೆ ಎಂದಿಗೂ ಯಾವ ತೊಂದರೆಯೂ ಆಗುವುದಿಲ್ಲ ಮತ್ತು ಎಂದಿಗೂ ಅವರಿಗೆ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ. ಧನ್ಯವಾದಗಳು ಶನಿದೇವ. ನಾವೀಗ ಸುಮೇರುಗ್ ಹೋಗ್ಲೇಬೇಕಾಗಿದೆ. ನಮ್ಮದು ಒಂದು ವಿನಂತಿ ಪ್ರಭು. ನಾವು ನಿಮ್ಮ ವಿಷಯದಲ್ಲಷ್ಟೇ ಅಲ್ಲ, ನಿಮ್ಮ ತಾಯಿಯ ವಿಷಯದಲ್ಲೂ ತಪ್ಪು ಮಾಡಿದ್ದೇವೆ. ಒಂದು ವೇಳೆ ನಾವು ನಿಮಗೆ ವರದಾನ ನೀಡಬಹುದಾದರೆ ಅದು ನಮ್ಮ ಸೌಭಾಗ್ಯವೆಂದು ಭಾವಿಸುತ್ತೇವೆ. ಇದರಿಂದ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತವಾಗಬಹುದು. ಅದರ ಅವಶ್ಯಕತೆ ನಮಗೆ ಇಲ್ಲ ಶನಿದೇವ. ನಮ್ಮ ಮನಸ್ಸಿನಲ್ಲಿ ಕೇವಲ ನಮ್ಮ ಮಾತೆಯನ್ನ ನೋಡೋ ಇಚ್ಛೆ ಮಾತ್ರ ಇದೆ. ದಯಮಾಡಿ ನಮ್ಮನ್ನ ಕ್ಷಮಿಸಿ. ನನಗೆ ಅರ್ಥವಾಯಿತು ಪ್ರಭು. ನಿಮ್ಮ ಮನಸ್ಸು ನಿಮ್ಮ ತಾಯಿಯ ಕಡೆಯೇ ಇದೆ. ಹೇ ಮಾರುತಿ, ಎಂದಾದರೂ ನೀವು ಸಂಕಷ್ಟಕ್ಕೆ ಸಿಲುಕಿ ನಿಮಗೆ ಸಹಾಯ ಬೇಕೆಂದೆನಿಸಿದರೆ ನಾವು ನಿಮಗೆ ಸಹಾಯ ಮಾಡಲು ಆ ಕ್ಷಣವೇ ಪ್ರಕಟವಾಗಿ ಬಿಡುತ್ತೇವೆ ಪ್ರಭು. ಧನ್ಯವಾದಗಳು. ನಮ್ಗೆ ಹೊರಡೋಕ್ ಆಜ್ಞೆ ಕೊಡಿ. ಜೈ ಶ್ರೀರಾಮ. ಮಾರುತಿ, ಮಾರುತಿ, ಮಾರುತಿ. ಅಮ್ಮ, ಮಾರುತಿ, ಪುತ್ರ ಮಾರುತಿ,